ಸರ್, ನಾನು ಹೋದಾಗ ಒಂದು ನಾನು ಯಾರಿಗೋ ಮಾಹಿತಿ ಕೊಟ್ಟೆ, ಅವರು ತಕ್ಷಣ ಅವ್ರಿಗೆ ತಿಳಿಸಿದ್ದಾರೆ. ಹಾಗಾಗಿ ಗಡಿಬಿಡಿಯಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ನಾವು ಹೋಗೋ ದಾರಿಯಲ್ಲಿ ಆಗಲೇ 5-6 ದೊಡ್ಡ ದೊಡ್ಡ ಲಾರಿಗಳಲ್ಲಿ ಆ ಮೆಟೀರಿಯಲ್ ಅಂದರೆ ಅಲ್ಲಿಂದ ಮಣ್ಣು ಎತ್ತಿ ಬರ್ತಾಯಿದ್ರು. ಅದು ನಂಬರೆಲ್ಲ ನಾವು ಮೊಬೈಲಲ್ಲಿ ನಂಬರ್ ಸೆರೆ ಹಿಡಿದ್ವಿ. ಅಲ್ಲಿ ಹೋದಾಗೂ ಕೂಡ ಒಂದು 4 ಲಾರಿ JCB ಎಲ್ಲ ಇತ್ತು. ಅದಾದಮೇಲೆ ಯಾರೋ ಮಾಹಿತಿ ಕೊಟ್ಟಿರೋದ್ರಿಂದ ತಾನೇ ಆ ಕೃಷಿ ಅಧಿಕಾರಿಗಳು ಹೋಗಿ ಅದನ್ನು ತೆಗೀರಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಇದೆಲ್ಲ ಆಮೇಲೆ ಅವ್ರು ಹೇಳ್ತಾರೆ ರೈತರು ಹೊಡೆದಿದ್ದಾರೆ ಅಂತ. ನೋಡಿ, ಸಾಯಿಲ್ ಟೆಸ್ಟ್ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಮಣ್ಣು ಅದು ಎಲ್ಲಿದೆ ಅಂತಲೂ ನಾನು ಹೇಳ್ತೀನಿ. ಆ ಮಣ್ಣು ಮಾಡಿ ಅವರು ಪರೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ. ಅವ್ರು ಏನೇ ಹೇಳಲಿ. ಆಮೇಲೆ ಇದುವರೆಗೂ ರೈತರಿಗೆ ಒಂದು ಪುಟ್ಟಿ ಬಿಟ್ಟಿಲ್ಲ ತೆಗಿಲಿಕ್ಕೆ. ಇದು ರೈತರದ್ದಲ್ಲ, ಇದು ಶ್ರೀಮಂತರಿಗೋಸ್ಕರ ಅವರ ಆಸ್ತಿಯನ್ನು ಸಮದಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಲಾರಿಗಳಷ್ಟು ಆ ಒಂದು ಸ್ಥಳದಲ್ಲಿ ತುಂಬಿರ್ತಕ್ಕಂಥದ್ದು ಸಾಕ್ಷಿ ಇದೆ. ತಾವು ಕೂಡ ಅಲ್ಲೇ 2 ದಿನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಾ, ನಿಮಗೂ ಗೊತ್ತಿದೆ. ಅದು ಗೊತ್ತಿಲ್ಲ, ನಾನಲ್ಲಿ ಹೋಗಿಲ್ಲ. ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಮ್ಮ ಬಾಯಿಂದಲೇ ಯಾಕೆ ಎಲ್ಲದೂ ಬಿಡಿಸ್ತೀರಿ? ನಾವು ಮಣ್ಣು ಒಂದು ಕೈಗಾರಿಕೆ ಅಕ್ಕಪಕ್ಕದಲ್ಲಿ ಆನೆಕೊಂಡದಲ್ಲಿ. ಅದು ಯಾರ್ದು? ನಾವು ಜಾಗ ತೋರಿಸ್ತೀವಿ, ಅದು ಯಾರ್ದು ಅಂತೇಳಿ. ಕೆರೆ ಮಣ್ಣು ನಾವು ಹೊಡ್ತಿರೋದು ಬೇರೆ ಮಣ್ಣೇನಲ್ಲ, ಬಟ್ ಯಾರನ್ನ ಕೆರೆ ಮಣ್ಣು? ಸರ್, ಕೆರೆಯಲ್ಲೂ ಹೊಡಿತಾ ಇದ್ದಾರೆ. ಇದು ಕೆರೆದಲ್ಲ. ನಾನು ನೇರವಾಗಿ ಕೃಷಿ ಇಲಾಖೆಗೆ ಸೇರಿರ್ತಕ್ಕಂಥ ಅವರ ಒಂದು ಆವರಣದಲ್ಲಿ ಇವರು ಎತ್ತಾ ಇದ್ದಾರೆ. ಈಗೂ ಅಲ್ಲಿ ಸಾಕ್ಷಿ ಇದೆ, ಬೇಕಾದ್ರೆ ತಾವು ಬರ್ಬೋದು, ತಮ್ಮನ್ನು ಕರ್ಕೊಂಡು. ಇಡೀ ರಾಜ್ಯದಲ್ಲಿ ಕಳ್ತನ ಮಾಡೋದು, ದೇಶದಲ್ಲಿ ಎಲ್ಲೇ ಕಳ್ತನ ಮಾಡಿದ್ರು ಕಳ್ಳ ಅಂತ ಹೇಳಲಿಕ್ಕೆ ಹರಿಹರ, ದಾವಣಗೆರೆ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಪ್ರಶ್ನೆ ಮಾಡ್ಬೋದು. ಯಾಕೆ ಹರಿಹರ ಶಾಸಕ? ಅವ್ರು ಯಾರು? ಅವ್ರು ಹೇಳಲಿರಿ, ಅವ್ರು ಹೇಳಲಿ. ನಮ್ಮ ಕ್ಷೇತ್ರ ಅಲ್ಲ, ದೇಶದಾಗ ಎಲ್ಲೇ ಅನ್ಯಾಯ ಆದರೂ ಕೂಡ ಪ್ರತಿಭಟಿಸೋದು ಆ ಭಾರತೀಯನ ಒಂದು ಕರ್ತವ್ಯ. ಅದು ನೋಡಿ ಏನಿಲ್ಲ, ನೋಡೋಣ ಅವ್ಯಾಚ್ಯ ಶಬ್ದ ಅಂತ ಈಗ ಅವ್ರು ರೈತರು ಹುಟ್ಟಿಸ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಕಳ್ತನ ಮಾಡೋರಿಗೆ ನೀವು ಬಿಟ್ಟಿದ್ದೀರಲ್ಲ ಅಂತೇಳಿ ಅಧಿಕಾರಿಗಳಿಗೆ ಬೈದಿದ್ದೀವಿ. ನನ್ನ ಮೊಬೈಲ್ ಇಲ್ಲೇ ಐತೆ, ನಮ್ದು ಇಲ್ಲೇ ಐತೆ. ಅಣ್ಣ ಹೌದು, ಅಧಿಕಾರಿಗಳಿಗೆ ಬೈತೀವಿ ರೀ. ಅಧಿಕಾರಿಗಳಿಗೆ ಬೈತೀವಿ. ಅಧಿಕಾರಿಗಳು ಮಾಡಬಾರ್ದು ಮಾಡಿದರೆ ಇಲ್ಲೂ ನೀವು ನೋಡಿದ್ದೀರಾ, ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತೆ ಇಂಥ ಅಧಿಕಾರಿಗಳಿಗೇನು ಎತ್ಕೊಂಡು ಕೂರಕ್ಕಾಗತ್ತಾ? ನೋಡಿ, ಅನ್ಯಾಯ ಭ್ರಷ್ಟಾಚಾರ ಇದ್ದಂಥ ಸಂದರ್ಭದಲ್ಲಿ, ಅತಿ ಅನ್ಯಾಯ ಕಂಡಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮನುಷ್ಯಂಗೆ ರೋಷ ಬರುತ್ತೆ. ರೋಷ ಬರಲಿಲ್ಲ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ, ಗಂಡಸೇ ಅಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ಆ ವಿಚಾರ ಬೇಡ. ಯಾರಿಗೆ? ಅಲ್ಲ ರೀ, ಇಲ್ಲಿರೋ ಜಿಲ್ಲಾ DC ಅವ್ರಿಗೆ ಫೋನ್ ಮಾಡಿದ್ದೀನಿ, ಆಮೇಲೆ JDಗೆ ಫೋನ್ ಮಾಡಿದ್ದೀನಿ. ಆ JD ಇಲ್ಲಿ KDP ಮೀಟಿಂಗಲ್ಲೇ ಮಾತಾಡ್ತಾ ಇದ್ದಿಲ್ಲಲ್ಲ. ನೀವು ಇರಲಿಲ್ಲ, ಯಾರೋ ಇದ್ದರು, ಅವ್ರು ನೋಡಿದ್ರಲ್ಲ, ಅವ್ರ ವರ್ತನೆ ನೋಡಿದ್ರಲ್ಲ. ಕೊನೆಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಹಾಗಾದರೆ ಅದು ಕೆರೆ ಆದರೆ ಅದೇಂಗ್ರಿ ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯತೆ ಇದೆ? ಕೆರೆ ಆದರೆ ಎಲ್ಲಾದರೂ ಕೊಡ್ಲಿಕ್ಕೆ ಸಾಧ್ಯತೆ ಇದೆನಾ? ನೋಡಿ, ಸುಮ್ಮನೆ ಏನೇನೋ ದಯವಿಟ್ಟು ಪ್ರಶ್ನೆ ಕೇಳಬೇಡಿ. ಅದು ಒಂದು ನಿಮಿಷ, ಅದು ಕೇಳಿ. ಕೃಷಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಒಳ್ಳೆ ಮಣ್ಣಿದೆ ಅಂತೇಳಿ ಅವ್ರು ತೆಗೆದುಕೊಂಡೋಗಿದ್ದಾರೆ. ದಯವಿಟ್ಟು ಸ್ವಾಮಿ, 15 ದಿನ 20 ದಿನದ ಕೆಳಗೆ ನೇರವಾಗಿ ನಾನು ಅಪಾದನೆ ಮಾಡಿದ್ದೀನಿ. ಹೌದು, ಅವ್ರದ್ದೇ ಅಂತ ಹೇಳಿದ್ದೀನಿ. ಹಾಂ, ಅಲ್ಲಿ ಗಾಡಿ ವಾಹನಗಳೆಲ್ಲ ಸಿಕ್ಕಿದ್ದೇವಲ್ಲ, ಅವ್ರ ಮೇಲೆ ಮಾಡಲಿ ಸ್ವಾಮಿ. ನಂಬರ್ ಎಲ್ಲ ಕೊಟ್ಟಿದ್ದೀವಿ, ಬೇಕಾದ್ರೆ ನಂಬರ್ ಕೊಡ್ತೀವಿ.
ಇಲ್ಲ, ನನಗೆ ಅದು ಗಾಡಿಗಳು ಗೊತ್ತು. ಯಾಕೆಂದರೆ ಒಂದು ನಿಮಿಷ, ಯಾಕೆಂದರೆ ಪಾಪ ಗಾಡಿ ಬಾಡಿಗೆ ಇರೋರ್ಗೂ ಪೊಲೀಸರಿಗೆ ಹೇಳಿ ತರಿಸ್ಕೊಂಡಿದ್ದಾರೆ. ಅದನ್ನು ಹೇಳ್ತೀನಿ ಕೇಳಿ. ಅಲ್ಲಿ ರೈತರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಕೊಡ್ಲಿ ರೀ ಸ್ವಾಮಿ. ಈಗ ನ್ಯಾಯಕ್ಕೋಸ್ಕರ ಹೋರಾಡ್ಬೇಕಾದ್ರೆ ಇಂಥ ದುಷ್ಟಶಕ್ತಿಗಳು ಕಂಪ್ಲೇಂಟ್ ಕೊಡ್ತಾರೆ. ಈಗಾಗಲೇ ಬೇಕಾದಷ್ಟು ಕೇಸ್ ಇದೆ. ಈ ಕೇಸಿಗೆ ನಾನು ಹೆದರಲ್ಲ, 100 ಕೊಡಲಿ. ಆದರೆ ಮೊದಲೇ ಕಳ್ತನ ಮಾಡಿರ್ತಕ್ಕಂಥದ್ದು ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಲಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಲಿ. ನಾನು ಅದಕ್ಕೆ ತಯಾರಿದ್ದೀನಿ. ಇಲ್ಲ, ಈಗ ಇಲ್ಲಿ ಸದನದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೊಟ್ಟು ನನಗೆ ಇವತ್ತು ಎಷ್ಟೊತ್ತಿದ್ರು ಕಾಪಿ ಕೊಡ್ತೀವಿ ಎಂದಿದ್ದಾರಲ್ಲ. ಇಲ್ಲ, ಇದೆಲ್ಲ ಹಕ್ಕುಚ್ಯುತಿಗೆ ಬರಲ್ಲ ಸರ್. ನಾನು ಹೋದಾಗ ನಾನು ಯಾರಿಗೋ ಮಾಹಿತಿ ಕೊಟ್ಟೆ, ಅವರು ತಕ್ಷಣ ಅವ್ರಿಗೆ ತಿಳಿಸಿದ್ದಾರೆ. ಹಾಗಾಗಿ ಗಡಿಬಿಡಿಯಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ನಾವು ಹೋಗೋ ದಾರಿಯಲ್ಲಿ ಆಗಲೇ 5-6 ದೊಡ್ಡ ಲಾರಿಗಳಲ್ಲಿ ಆ ಮೆಟೀರಿಯಲ್, ಅಂದರೆ ಅಲ್ಲಿಂದ ಮಣ್ಣು ಎತ್ತಿ ಬರ್ತಾಯಿದ್ರು. ಅದು ನಂಬರೆಲ್ಲ ನಾವು ಮೊಬೈಲಲ್ಲಿ ನಂಬರ್ ಸೆರೆ ಹಿಡಿದ್ವಿ. ಅಲ್ಲಿ ಹೋದಾಗೂ ಕೂಡ ಒಂದು 4 ಲಾರಿ JCB ಎಲ್ಲ ಇತ್ತು. ಅದಾದಮೇಲೆ ಯಾರೋ ಮಾಹಿತಿ ಕೊಟ್ಟಿರೋದ್ರಿಂದ ತಾನೇ ಆ ಕೃಷಿ ಅಧಿಕಾರಿಗಳು ಹೋಗಿ ಅದನ್ನು ತೆಗೀರಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಇದೆಲ್ಲ ಆಮೇಲೆ ಅವ್ರು ಹೇಳ್ತಾರೆ ರೈತರು ಹೊಡೆದಿದ್ದಾರೆ ಅಂತ. ನೋಡಿ, ಸಾಯಿಲ್ ಟೆಸ್ಟ್ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಮಣ್ಣು ಅದು ಎಲ್ಲಿದೆ ಅಂತಲೂ ನಾನು ಹೇಳ್ತೀನಿ. ಆ ಮಣ್ಣು ಅವರು ಪರೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ. ಅವ್ರು ಏನೇ ಹೇಳಲಿ. ಆಮೇಲೆ ಇದುವರೆಗೂ ರೈತರಿಗೆ ಒಂದು ಪುಟ್ಟಿ ಬಿಟ್ಟಿಲ್ಲ ತೆಗಿಲಿಕ್ಕೆ. ಇದು ರೈತರದ್ದಲ್ಲ, ಇದು ಶ್ರೀಮಂತರಿಗೋಸ್ಕರ ಅವರ ಆಸ್ತಿಯನ್ನು ಸಮದಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಲಾರಿಗಳಷ್ಟು ಆ ಒಂದು ಸ್ಥಳದಲ್ಲಿ ತುಂಬಿರ್ತಕ್ಕಂಥದ್ದು ಸಾಕ್ಷಿ ಇದೆ. ತಾವು ಕೂಡ ಅಲ್ಲೇ 2 ದಿನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಾ, ನಿಮಗೂ ಗೊತ್ತಿದೆ. ಅದು ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿಲ್ಲ. ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಮ್ಮ ಬಾಯಿಂದಲೇ ಯಾಕೆ ಎಲ್ಲದೂ ಬಿಡಿಸ್ತೀರಿ? ನಾವು ಮಣ್ಣು ಒಂದು ಕೈಗಾರಿಕೆ ಅಕ್ಕಪಕ್ಕದಲ್ಲಿ ಆನೆಕೊಂಡದಲ್ಲಿ. ಅದು ಯಾರ್ದು? ನಾವು ಜಾಗ ತೋರಿಸ್ತೀವಿ, ಅದು ಯಾರ್ದು ಅಂತೇಳಿ. ಕೆರೆ ಮಣ್ಣು ನಾವು ಹೊಡ್ತಿರೋದು ಬೇರೆ ಮಣ್ಣೇನಲ್ಲ, ಬಟ್ ಇವರು ಆರೋಪ ಮಾಡ್ತಾರೆ. ಯಾರು ಕೆರೆ ಮಣ್ಣು? ಸರ್, ಕೆರೆಯಲ್ಲೂ ಹೊಡಿತಾ ಇದ್ದಾರೆ. ಇದು ಕೆರೆದಲ್ಲ. ನಾನು ನೇರವಾಗಿ ಕೃಷಿ ಇಲಾಖೆಗೆ ಸೇರಿರ್ತಕ್ಕಂಥ ಅವರ ಒಂದು ಆವರಣದಲ್ಲಿ ಇವರು ಎತ್ತಾ ಇದ್ದಾರೆ. ಈಗೂ ಅಲ್ಲಿ ಸಾಕ್ಷಿ ಇದೆ, ಬೇಕಾದ್ರೆ ತಾವು ಬರ್ಬೋದು, ತಮ್ಮನ್ನು ಕರ್ಕೊಂಡು. ಇಡೀ ರಾಜ್ಯದಲ್ಲಿ ಕಳ್ತನ ಮಾಡೋದು, ದೇಶದಲ್ಲಿ ಎಲ್ಲೇ ಕಳ್ತನ ಮಾಡಿದ್ರು ಕಳ್ಳ ಅಂತ ಹೇಳಲಿಕ್ಕೆ ಹರಿಹರ, ದಾವಣಗೆರೆ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಪ್ರಶ್ನೆ ಮಾಡ್ಬೋದು. ಯಾರು? ಯಾಕೆ ಹರಿಹರ ಶಾಸಕ? ಅವ್ರು ಯಾರು? ಅವ್ರು ಹೇಳಲಿ, ಅವ್ರು ಹೇಳಲಿ. ನಮ್ಮ ಕ್ಷೇತ್ರ ಅಲ್ಲ, ದೇಶದಾಗ ಎಲ್ಲೇ ಅನ್ಯಾಯ ಆದರೂ ಕೂಡ ಪ್ರತಿಭಟಿಸೋದು ಆ ಭಾರತೀಯನ ಒಂದು ಕರ್ತವ್ಯ. ಅದು ನೋಡಿ ಏನಿಲ್ಲ, ನೋಡೋಣ ಅವ್ಯಾಚ್ಯ ಶಬ್ದ ಅಂತ ಈಗ ಅವ್ರು ರೈತರು ಹುಟ್ಟಿಸ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಕಳ್ತನ ಮಾಡೋರಿಗೆ ನೀವು ಬಿಟ್ಟಿದ್ದೀರಲ್ಲ ಅಂತೇಳಿ ಅಧಿಕಾರಿಗಳಿಗೆ ಬೈದಿದ್ದೀವಿ. ನನ್ನ ಮೊಬೈಲ್ ಇಲ್ಲೇ ಐತೆ, ನಂದು ಇಲ್ಲೇ ಐತೆ. ಅಣ್ಣ ಹೌದು, ಅಧಿಕಾರಿಗಳಿಗೆ ಬೈತೀವಿ ರೀ. ಅಧಿಕಾರಿಗಳಿಗೆ ಬೈತೀವಿ. ಅಧಿಕಾರಿಗಳು ಮಾಡಬಾರ್ದು ಮಾಡಿದರೆ ಇಲ್ಲೂ ನೀವು ನೋಡಿದ್ದೀರಾ, ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತು ಇಂಥ ಅಧಿಕಾರಿಗಳಿಗೇನು ಎತ್ಕೊಂಡು ಕೂರಕ್ಕಾಗತ್ತಾ? ನೋಡಿ, ಅನ್ಯಾಯ ಭ್ರಷ್ಟಾಚಾರ ಇದ್ದಂಥ ಸಂದರ್ಭದಲ್ಲಿ, ಅತಿ ಅನ್ಯಾಯ ಕಂಡಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮನುಷ್ಯಂಗೆ ರೋಷ ಬರುತ್ತೆ. ರೋಷ ಬರಲಿಲ್ಲ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ, ಗಂಡಸೇ ಅಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ಆ ವಿಚಾರ ಬೇಡ. ಯಾರಿಗೆ? ಅಲ್ಲ ರೀ, ಇಲ್ಲಿರೋ ಜಿಲ್ಲಾ DC ಅವ್ರಿಗೆ ಫೋನ್ ಮಾಡಿದ್ದೀನಿ, ಆಮೇಲೆ JDಗೆ ಫೋನ್ ಮಾಡಿದ್ದೀನಿ. ಆ JD ಇಲ್ಲಿ KDP ಮೀಟಿಂಗಲ್ಲೇ ಮಾತಾಡ್ತಾ ಇದ್ದಿಲ್ಲಲ್ಲ, ನೀವು ಇರಲಿಲ್ಲ, ಯಾರೋ ಇದ್ದರು. ಅವ್ರು ನೋಡಿದ್ರಲ್ಲ, ಅವ್ರ ವರ್ತನೆ ನೋಡಿದ್ರಲ್ಲ. ಕೊನೆಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಹಾಗಾದರೆ
ಅದು ಕೆರೆ ಆದರೆ ಅದೇಂಗ್ರಿ ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯತೆ ಇದೆ? ಕೆರೆ ಆದರೆ ಎಲ್ಲಾದರೂ ಕೊಡ್ಲಿಕ್ಕೆ ಸಾಧ್ಯತೆ ಇದೆನಾ? ನೋಡಿ, ಸುಮ್ಮನೆ ಏನೇನೋ ದಯವಿಟ್ಟು ಪ್ರಶ್ನೆ ಕೇಳಬೇಡಿ. ಅದು ಒಂದು ನಿಮಿಷ, ಅದು ಕೇಳಿ. ಕೃಷಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಒಳ್ಳೆ ಮಣ್ಣಿದೆ ಅಂತೇಳಿ ಅವ್ರು ತೆಗೆದುಕೊಂಡೋಗಿದ್ದಾರೆ. ದಯವಿಟ್ಟು ಸ್ವಾಮಿ 15 ದಿನ 20 ದಿನದ ಕೆಳಗೆ ನೇರವಾಗಿ ನಾನು ಅಪಾದನೆ ಮಾಡಿದ್ದೀನಿ. ಹೌದು, ಅವ್ರದ್ದೇ ಅಂತ ಹೇಳಿದ್ದೀನಿ. ಹಾಂ, ಅಲ್ಲಿ ಗಾಡಿ ವಾಹನಗಳೆಲ್ಲ ಸಿಕ್ಕಿದ್ದೇವಲ್ಲ, ಅವ್ರ ಮೇಲೆ ಮಾಡಲಿ ಸ್ವಾಮಿ. ನಂಬರ್ ಎಲ್ಲ ಕೊಟ್ಟಿದ್ದೀವಿ, ಬೇಕಾದ್ರೆ ನಂಬರ್ ಕೊಡ್ತೀವಿ. ಇಲ್ಲ, ನನಗೆ ಅದು ಗಾಡಿಗಳು ಗೊತ್ತು. ಯಾಕೆಂದರೆ ಒಂದು ನಿಮಿಷ, ಯಾಕೆಂದರೆ ಪಾಪ ಗಾಡಿ ಬಾಡಿಗೆ ಇರೋರ್ಗೂ ಪೊಲೀಸರಿಗೆ ತರಿಸ್ಕೊಂಡಿದ್ದಾರೆ. ಅದನ್ನು ಹೇಳ್ತೀನಿ ಕೇಳಿ. ಸರ್, ಅಲ್ಲಿ ರೈತರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸರ್. ಕೊಡ್ಲಿ ರೀ ಸ್ವಾಮಿ. ಈಗ ನ್ಯಾಯಕ್ಕೋಸ್ಕರ ಹೋರಾಡ್ಬೇಕಾದ್ರೆ ಇಂಥ ದುಷ್ಟಶಕ್ತಿಗಳು ಕಂಪ್ಲೇಂಟ್ ಕೊಡ್ತಾರೆ. ಈಗಾಗಲೇ ಬೇಕಾದಷ್ಟು ಕೇಸ್ ಇದೆ. ಈ ಕೇಸಿಗೆ ನಾನು ಎದರಲ್ಲ, 100 ಕೊಡಲಿ. ಆದರೆ ಮೊದಲೇ ಕಳ್ತನ ಮಾಡಿರ್ತಕ್ಕಂಥದ್ದು ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಲಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಲಿ. ನಾನು ಅದಕ್ಕೆ ತಯಾರಿದ್ದೀನಿ. ಇಲ್ಲ, ಈಗ ಇಲ್ಲಿ ಸದನದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೊಟ್ಟು ನನಗೆ ಇವತ್ತು ಎಷ್ಟೊತ್ತಿದ್ರು ಕಾಪಿ ಕೊಡ್ತೀವಿ ಎಂದಿದ್ದಾರಲ್ಲ ಸರ್, ಇಲ್ಲ, ಇದೆಲ್ಲ ಹಕ್ಕುಚ್ಯುತಿಗೆ ಬರಲ್ಲ.